ಐತಿಹಾಸಿಕ ಪ್ರಸಿದ್ಧ ಪಿಕ್ಯಾಳ ಗ್ರಾಮದಲ್ಲಿ 5 ದಿನಗಳ ಆಧ್ಯಾತ್ಮಿಕ ಪ್ರವಚನ ಪ್ರಾರಂಭ. ಶಿವಶರಣರ ಸಂತರ ಪುರಾಣ ಪ್ರವಚನಗಳಿಂದ ರೈತರ ಮನಸ್ಸಿಗೆ ನೆಮ್ಮದಿ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಐತಿಹಾಸಿಕ ಪ್ರಸಿದ್ಧ ಪಿಕ್ಯಾಳ ಗ್ರಾಮದಲ್ಲಿ ಸುಕ್ಷೇತ್ರ ಉಟುಕನೂರು ಶ್ರೀಮಠದ ಹಿರಿಯ ಶ್ರೀಗಳಾದ ಲಿಂಗೈಕ್ಯ ಪೂಜ್ಯ ಶ್ರೀ ಮರಿಬಸವಲಿಂಗೇಶ್ವರ ರಾಜದೇಶಿಕೇಂದ್ರ ಮಹಾಸ್ವಾಮಿಗಳವರ 31ನೇ ವರ್ಷದ ಜಾತ್ರಾ ಹಾಗೂ ಉತ್ಸವ ಮಹೋತ್ಸವದ ಅಂಗವಾಗಿ ದಿನಾಂಕ 29/1/2025ರಿಂದ ದಿನಾಂಕ 2/2/2025ರವರೆಗೆ 5 ದಿನಗಳ ಕಾಲ ಶರಣ ಚರಿತಾಮೃತ ಆಧ್ಯಾತ್ಮಿಕ ಪ್ರವಚನ ಹಾಗೂ 3/2/2025ರಂದು ಸಂಜೆ 6 ಗಂಟೆಗೆ ಉತ್ಸವ ಮಹೋತ್ಸವವು ಪಿಕ್ಯಾಳ ಗ್ರಾಮದ ಸರ್ವ ಭಕ್ತರಿಂದ ಹಮ್ಮಿಕೊಂಡ ಕಾರ್ಯಕ್ರಮವು ವಿದ್ಯುಕ್ತವಾಗಿ ಪ್ರಾರಂಭಗೊಂಡಿದೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಮರಿಬಸವರಾಜ ದೇಶಿಕೇಂದ್ರ ಮಹಾಸ್ವಾಮಿಗಳು ಸುಕ್ಷೇತ್ರ ಉಟುಕನೂರು ಇವರು ವಹಿಸಲಿದ್ದಾರೆ. ಅಂಕಲಿ ಮಠದ ಪರಮ ಪೂಜ್ಯ ಶ್ರೀ ಬ್ರಹ್ಮಶ್ರೀ ವೀರಭದ್ರೇಶ್ವರ ಮಹಾಸ್ವಾಮಿಗಳು, ತಿಮ್ಮಾಪುರ ಕಲ್ಯಾಣಾಶ್ರಮದ ಪರಮ ಪೂಜ್ಯ ಶ್ರೀ ಮಹಾಂತ ಸ್ವಾಮಿಗಳು ಆಗಮಿಸಿ ಆಶೀರ್ವದಿಸಲಿದ್ದಾರೆ. ಪ್ರವಚನಕಾರರಾದ ಶಾಸ್ತ್ರಿಗಳು, ಗ್ರಾಮದ ಅರ್ಚಕರು, ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಗುರು ಹಿರಿಯರು ಸೇರಿ ಲಿಂಗೈಕ್ಯ ಮರಿಬಸವಲಿಂಗೇಶ್ವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಿ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಯಲಬುರ್ಗಾ ತಾಲೂಕಿನ ಕಲ್ಲೂರು ಗುರುಮಠದ ರಾಚಯ್ಯ ಶಾಸ್ತ್ರಿಗಳವರ ಅಮೃತವಾಣಿಯಿಂದ ಪ್ರವಚನದ ಪೀಠಿಕೆಯನ್ನು ಪಠಣ ಮಾಡುವ ಮೂಲಕ ಆಧ್ಯಾತ್ಮಿಕ ಪ್ರವಚನಕ್ಕೆ ಚಾಲನೆ ನೀಡಿದರು. ಇವರಿಗೆ ಸಂಗೀತ ಕಲಾವಿದರಾದ ಗವಾಯಿಗಳಾದ ಹನುಮಂತರಾಯ ಧುಮತಿ ಚಿಕ್ಕೊಟ್ನೆಕಲ್, ತಬಲಾ ವಾದ್ಯದಲ್ಲಿ ಸಿದ್ದರಾಮ್ ಬ್ಯಾಕ್ವರ್ಡ್ ಸಿಂದಗಿ ಇವರು ಸಾಥ್ ನೀಡಿದರು. ಉಟುನೂರು ಶ್ರೀಗಳ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಹಮ್ಮಿಕೊಂಡಂತ ಈ ಪ್ರವಚನ ಕಾರ್ಯಕ್ರಮ ತುಂಬಾ ಅರ್ಥಪೂರ್ಣವಾಗಿದೆ. ಯಾಕಂದ್ರೆ ಗ್ರಾಮಾಂತರ ಪ್ರದೇಶದಲ್ಲಿ ರೈತರು ದಿನವಿಡೀ ಹೊಲಗದ್ದೆಗಳಲ್ಲಿ ದುಡಿದುರಲ್ಲಿ ನಿಪುಣರಾಗಿರುತ್ತಾರೆ. ದಣಿದು ಮನೆಗೆ ಬಂದ ರೈತನಿಗೆ ಮನೆಯೊಂದೇ ಮಂತ್ರಾಲಯವಾಗಿರುತ್ತದೆ. ತಾನು ಮನೆಯಲ್ಲಿ ಪ್ರಸಾದ ಸ್ವೀಕರಿಸಿ ಮಲಗುವುದರೊಳಗೆ ಮನೆಯಲ್ಲಿದ್ದಂಥ ದೂರದರ್ಶನದಲ್ಲಿ ಸ್ವಲ್ಪ ಧಾರಾವಾಹಿಗಳು, ಸುದ್ದಿ ಸಮಾಚಾರಗಳು ಅಥವಾ ಚಲನಚಿತ್ರಗಳನ್ನು ವೀಕ್ಷಿಸುವರಲ್ಲಿ ತನ್ನ ಮನಸ್ಸಿಗೆ ಸ್ವಲ್ಪ ಮನೋರಂಜನೆಯನ್ನು ತೆಗೆದುಕೊಂಡು ಮಲಗಿಬಿಡುತ್ತಾನೆ. ಇದು ನಿತ್ಯದ ಕಾರ್ಯಕ್ರಮ. ಆದರೆ ನಮ್ಮ ಗ್ರಾಮಸ್ಥರೆಲ್ಲ ಸೇರಿಕೊಂಡು ನಾನು ನೀನೆನ್ನದೇ ಒಗ್ಗಟ್ಟಿನಿಂದ ಕಳೆದ 31 ವರ್ಷಗಳಿಂದ ನಿರಂತರವಾಗಿ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳುತ್ತಿದ್ದಾರೆಂದರೆ ಇದು ಸಣ್ಣ ಕೆಲಸವಲ್ಲ. ಯಾಕೆಂದರೆ ಕೆಲವು ಕಡೆ ಈ ಜಾತ್ರಾ ಪುಣ್ಯ ಸ್ಮರಣೆಗಳು ಹೇಗೆ ಆಗುತ್ತವೆಂದರೆ, ಮೊದಲನೇ ವರ್ಷ ಬಹಳ ಅದ್ದೂರಿಯಾಗಿ ಚಂದ ಆಚರಣೆ ಆಗುತ್ತವೆ, 2ನೇ ವರ್ಷ ಮಂದ ಆಚರಣೆ ಆಗುತ್ತವೆ, 3ನೇ ವರ್ಷ ಬಂದ್ ಆಗಿ ಹೋಗುತ್ತವೆ. ಆದರೆ ಪಿಕ್ಯಾಳ ಗ್ರಾಮದಲ್ಲಿ ಇಷ್ಟು ವರ್ಷಗಳ ಕಾಲ ನಿರಂತರ ಜಾತ್ರೆ ನಡೆದಿದೆ ಎಂದರೆ ಅದು ಮರಿಬಸವಲಿಂಗಜ್ಜನ ಪವಾಡ ಮತ್ತು ಆತನ ಆಶೀರ್ವಾದ ಈ ಗ್ರಾಮಕ್ಕೆ ಸಂಪೂರ್ಣವಾಗಿದೆ. ಸ್ವತಃ ಆ ಭಗವಂತನೇ ಈ ಗ್ರಾಮದಲ್ಲಿ ಅದಾವುದೋ ರೂಪದಲ್ಲಿ ನೆಲೆಸಿದ್ದಾನೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಆದರೆ ಇತ್ತೀಚೆಗೆ ತಿಮ್ಮಾಪುರ ಕಲ್ಯಾಣಾಶ್ರಮದ ಪೂಜ್ಯರ ಮಾರ್ಗದರ್ಶನದಂತೆ ಜಾತ್ರೆಗಿಂತ 5 ದಿನ ಮುಂಚೆ ಇಂಥ ಶರಣ ಸಂತರ ಮಹಾಶಿವಶರಣರ ಆಧ್ಯಾತ್ಮಿಕ ಪ್ರವಚನವನ್ನು ಹಮ್ಮಿಕೊಂಡು ಗ್ರಾಮಸ್ಥರಿಗೆ ಆಧ್ಯಾತ್ಮದ ಬಗ್ಗೆ ಅರಿವು ಮೂಡಿಸುವ ಉದ್ದೇಶವನ್ನಿಟ್ಟುಕೊಂಡು ರೈತರ ಮನಸ್ಸಿಗೆ ನೆಮ್ಮದಿ ನೀಡುತ್ತಿದ್ದರಲ್ಲ. ಈ ಒಂದು ಸಾಮಾಜಿಕ ಕಾರ್ಯಕ್ರಮ ಶ್ಲಾಘನೀಯವಾದುದು. ಮನುಷ್ಯನಿಗೆ ಸುಖ, ಶಾಂತಿ, ಆರೋಗ್ಯ, ನೆಮ್ಮದಿ ದೊರೆಯಬೇಕಾದ್ರೆ ಇಂತಹ ಆಧ್ಯಾತ್ಮ ಪ್ರವಚನಗಳೇ ಮೂಲ ಅಸ್ತ್ರವಾಗಿವೆ ಎಂದು ಹೇಳಿದರು. ಪುರಾಣ ಪ್ರವಚನದ ಮೊದಲನೇ ದಿನದಂದು ನೂರಾರು ಗ್ರಾಮಸ್ಥರು, ಪುರುಷರು, ಮಹಿಳೆಯರು, ವೃದ್ಧರು, ಯುವಕರು ಹಾಗೂ ಮಕ್ಕಳು ಪಾಲ್ಗೊಂಡು ಸಾಕ್ಷಿಯಾದರು. ಸರ್ವರಿಗೂ ಮಹಾಪ್ರಸಾದವನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮದ ಅರ್ಚಕರು, ಗ್ರಾಮ ಪಂಚಾಯತ್ ಸದಸ್ಯರು, ಜಾತ್ರಾ ಮಹೋತ್ಸವ ಸೇವಾ ಸಮಿತಿಯ ಸರ್ವ ಪದಾಧಿಕಾರಿಗಳು, ಪಿಕ್ಯಾಳ ಗ್ರಾಮದ ಗುರು ಹಿರಿಯರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸರ್ವ ಸದ್ಭಕ್ತರು ಉಪಸ್ಥಿತರಿದ್ದರು.